ಸಿಇಟಿಯಲ್ಲಿ ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಸಮಾಜ ಕೆಂಡ ಕಾರ್ತಾ ಇದೆ. ಶಿವಮೊಗ್ಗ ಬ್ರಾಹ್ಮಣ ಮಹಾಸಭಾದ ದತ್ತಾತ್ರಿ ಕೆಂಡಾಮಂಡಲ ಗಾಯತ್ರಿ ಮಂತ್ರ ಜಪಿಸಿ ದೀಕ್ಷೆ ಮೂಲಕ ಜನಿವಾರ ಧರಿಸಿರ್ತಾರೆ. ಕೆಟ್ಟ ಘಟನೆ ಸಂದರ್ಭದಲ್ಲಿ ಮಾತ್ರ ಜನಿವಾರ ತೆಗಿತಾರೆ. ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ಕೆಲಸ ಇದು. ರಾಜ್ಯ ಸರ್ಕಾರ ಬ್ರಾಹ್ಮಣ ಸಮಾಜದ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರೋದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳಿ ಸಾಕಷ್ಟು ಪ್ರತಿರೋಧ ಕೂಡ ಉಂಟಾಗಿದೆ. ಪ್ರತಿಕ್ರಿಯೆ ಕೊಡಲಿಕ್ಕೆ ಬ್ರಾಹ್ಮಣ ಮಹಾಸಭಾದ ಮುಖಂಡ ಹಾಗೂ ಮಾಜಿ ಸೂಡಾ ಅಧ್ಯಕ್ಷ ದತ್ತಾತ್ರಿ ನಮ್ಮ ಜೊತೆಗಿದ್ದಾರೆ. ಸರ್, ಏನಾಯಿತು ಸರ್? ರಾಜ್ಯದಾದ್ಯಂತ ನಡೀತಿರ್ತಕ್ಕಂಥ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಹೊರಗಡೆ ಇರ್ತಕ್ಕಂಥ ಸೆಕ್ಯೂರಿಟಿಯವರು ಜನಿವಾರವನ್ನು ತೆಗೆಸಿ ಒಳಗೆ ಕಳಿಸುವಂಥ ಕೆಲಸವನ್ನು ಕಳೆದ 2 ದಿವಸಗಳಿಂದ ಮಾಡ್ತಾಯಿದ್ರು. ಮೊನ್ನೆ ದಿವಸ ಇದೇ ಥರ ಒಂದು ಘಟನೆ ಶಿವಮೊಗ್ಗದ ಆದಿಚುಂಚನಗಿರಿ PU ಕಾಲೇಜಿನ ಸಿಇಟಿ ಸೆಂಟರ್ನಲ್ಲಿ ಅಭಿಜ್ಞಾ ಅನ್ನೋ ಹುಡುಗ ಒಬ್ಬ ಜನಿವಾರ ಹಾಕ್ಕೊಂಡು ಬಂದಿದ್ದ. ಸರ್ಕಾರದ ಕಾನೂನು ಇದೆ, ಎಕ್ಸ್ಟರ್ನಲ್ ಏನಾರ ಇದ್ದರೆ ತೆಗಿಬೇಕು ಅಂತಿದೆ. ಉದಾಹರಣೆಗೆ ವಾಚ್ ಇರ್ಬೋದು, ಮೊಬೈಲ್ ಇರ್ಬೋದು, ಎನಿ ಎಲೆಕ್ಟ್ರಾನಿಕ್ ಐಟಮ್ ಅಂತಿದೆ. ಆದರೆ ಇವರು ಅದನ್ನು ಮೀರಿ ಒಳಗಿರ್ತಕ್ಕಂಥ ಜನಿವಾರವನ್ನು ತೆಗೆಸುವಂಥ ಕೆಲಸಕ್ಕೆ ಹೋಗ್ತಿರ್ತಕ್ಕಂಥ ಹೇಯ ಕೃತ್ಯ ನಿಜಕ್ಕೂ ನೋವಾಗಿದೆ. ಸೆಕ್ಯೂರಿಟಿ ಮೊದಲು ಒಪ್ಕೊಳ್ಳಿಲ್ಲ. ನಂತರ ಇಲ್ಲ ಸರ್, ನಾನು ಕತ್ರಿ ಹಿಡ್ಕೊಂಡಿದ್ದೆ, ಯಾರ್ಯಾರಿಗೆ ಜನಿವಾರ ಇತ್ತು ಅದನ್ನು ತೆಗಿಸ್ತಾ ಇದ್ದೆ, 2-3 ಜನ ತೆಗೆಸ್ದೆ ಅಂತ ಅವನೇ ಸ್ವತಃ ಒಪ್ಕೊಂಡಿಯಾನೆ. ಕೈಯಲ್ಲಿರ್ತಕ್ಕಂಥ ಕಾಶಿದಾರವನ್ನು ಕಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಪೇರೆಂಟ್ಸ್ ಕೂಡ ಹೇಳಿದರು, ಸರ್ ಈ ಸೆಕ್ಯೂರಿಟಿ ಕತ್ರಿ ಹಿಡ್ಕೊಂಡು ನಿಂತ್ಕೊಂಡು ನಮ್ಗೆ ಒಳಗೆ ಬಿಡಲಿಲ್ಲ ಅನ್ನೋದನ್ನು ಕೂಡ ನಿನ್ನೆ ಹೇಳಿದ್ದಾರೆ. ಜನಿವಾರ ಬ್ರಾಹ್ಮಣ ಸಂಪ್ರದಾಯದ ಒಂದು ಶ್ರದ್ಧಾ ಕೇಂದ್ರ. ಅದಕ್ಕೆ ಗಾಯತ್ರಿ ದೀಕ್ಷೆಯನ್ನು ಕೊಟ್ಟು ಅದಕ್ಕೆ ಉಪನಯನ ಸಂಸ್ಕಾರ ಮಾಡಿ ಜನಿವಾರನ್ನು ಹಾಕಿರ್ತಕ್ಕಂಥದ್ದು. ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡಿ ಆತ ಆತ್ಮ ಸಾಕ್ಷಾತ್ಕಾರ ಗಳಿಸಬೇಕು. ಬ್ರಾಹ್ಮಣರಿಗೆ ಇರ್ತಕ್ಕಂಥ ಬ್ರಾಹ್ಮಣ್ಯ ಉಳಿಸ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಅದೊಂದು ಯೋಜನೆ. ಸಾಮಾನ್ಯವಾಗಿ ಜನಿವಾರವನ್ನು ತೆಗೆಯೋದು ಯಾವಾಗ ಅಂದರೆ ಅಶುದ್ಧವಾದ ಸಂದರ್ಭದಲ್ಲಿ ಮಾತ್ರ. ಯಾರೋ ಮನೇಲಿ ಸತ್ತಿದ್ರೆ, ಯಾವ ಅಂತ್ಯಕ್ರಿಯೆಗೆ ಹೋಗಿ ಬಂದಾಗ, ಬೇರೆ ಮನೆಯಲ್ಲಿ ಯಾವುದೋ ಒಂದು ಜನನ ಆಗಿದ್ದ ಸಂದರ್ಭದಲ್ಲಿ ಮಾತ್ರ ಅದನ್ನು ತೆಗೆದುಬಿಟ್ಟು ಹೊಸದು ಹಾಕುವಂಥ ಪದ್ಧತಿ ಇದೆ. ಕೇವಲ ಶಿವಮೊಗ್ಗ ಒಂದೇ ಅಂತಲ್ಲ, ಬೀದರ್ನಲ್ಲೂ ಕೂಡ ಇದೇ ಘಟನೆ ನಡೆದಿದೆ. ಜನಿವಾರ ತೆಗಿಲಿಲ್ಲ ಅಂದನು ವಾಪಸ್ ಕಳಿಸುವಂಥ ಕೆಲಸ ಆಗಿದೆ. ನಿನ್ನೆನೂ ಕೂಡ 10 ನಿಮಿಷ 15 ನಿಮಿಷ ನಿಲ್ಲಿಸಿ ಆಮೇಲೆ ಜನಿವಾರ ಅನಿವಾರ್ಯವಾಗಿ ಇವ್ರು ಒಪ್ಕೊಂಡು ತಗೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಹೀಗೆ ಜನಿವಾರದಿಂದ ನನಗನ್ಸುತ್ತೆ ಯಾವ ಎಲೆಕ್ಟ್ರೋಡ್ ಪಾಸ್ ಆಗುತ್ತೆ ಗೊತ್ತಿಲ್ಲ, ಅಥವಾ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಶಿವದಾರನೂ ತೆಗ್ಸ್ಯಾರೆ, ಕೈಯಲ್ಲಿರ್ತಕ್ಕಂಥ ಕಾಶಿದಾರ ಅಂತ ನಾವು ಕಟ್ತೀವಿ, ಅದನ್ನು ಕೂಡ ಕಟ್ ಮಾಡಿರ್ತಕ್ಕಂಥದ್ದು ಕೆಲಸ ನಿನ್ನೆ ದಿವಸ ನಡೆದಿದೆ. DC ಅವರು ಸರ್ಕಾರದಿಂದ ಯಾವುದೇ ರೀತಿಯ ಜನಿವಾರ ತೆಗಿಬೇಕು ಅನ್ನೋದು ಆಜ್ಞೆ ಇರಲಿಲ್ಲ, ಎಕ್ಸ್ಟರ್ನಲ್ ಐಟಮ್ ಮಾತ್ರ ತೆಗಿಬೇಕು ಅಂತ ಹೇಳಿತ್ತು. ಯಾರೋ ಇದನ್ನು ಓವರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾರು ಆ್ಯಕ್ಟ್ ಮಾಡಿದ್ದಾರೆ, ಏನು ಈ ನಿಮ್ಮ ಸಂಪ್ರದಾಯಕ್ಕೆ ನೋವಾಗೋಂಥ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡಿಬಿಟ್ಟು ಅದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತ ನಾನು ಹೇಳಿದೆ. ಬ್ರಾಹ್ಮಣ ಸಮಾಜದ ಕ್ಷಮೆ ಕೇಳಬೇಕು ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳು ಇದ್ದೀವಿ. ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೇನೆ, ನಿನ್ನೆ ಆಗಿರ್ತಕ್ಕಂಥ ಕೃತ್ಯ ಮತ್ತೆ ಮರುಕಳಿಸಬಾರ್ದು. ಇಡೀ ಸಮಾಜದ ಕ್ಷಮೆಯನ್ನು ರಾಜ್ಯ ಸರ್ಕಾರ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಹಾಗೆ ರಾಜ್ಯ ಸರ್ಕಾರ ಇದರ ಹಿನ್ನೆಲೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ಕೂಡ ಆಗ್ರಹಪಡಿಸಿದೆ. ಶಿವಮೊಗ್ಗದಿಂದ ಕ್ಯಾಂಪಸ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.